ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಸರ್. ನೀವು ಅಡ್ಡಿಪಡಿಸಿದ್ರೆ ಅನಾವಶ್ಯಕವಾಗಿ ಆಮೇಲೆ ನೀವೇ ಕೇಸ್ ಕೋರ್ಟ್ ಅಂತ ತಿರುಗಬೇಕಾಗತ್ತೆ. ಆ್ಯಂಡ್ ನಿಮ್ಮ ಪೇಷಂಟ್ಗೂ ಕೂಡ ಇದು ಒಳ್ಳೆಯದಲ್ಲ ಅಂತ ಮೆತ್ತಗೆ ಎಚ್ಚರಿಕೆಯನ್ನು ನೀಡಿದ ಸೆಕ್ಯೂರಿಟಿ. ಆ ಮಾತಿ ಕಿರಿಕಿರಿಗೊಂಡು ಅಲ್ಲೇ ನಿಂತು ಎಷ್ಟು ಹೊತ್ತು ನಾನು ಅನ್ಸೂಯಳನ್ನು ನೋಡದೇ ಇರಬೇಕು, ಈ ಡಾಕ್ಟರ್ನ ಇನ್ನೊಮ್ಮೆ ಪರ್ಮಿಷನ್ ಕೇಳಬೇಕು ಅನ್ನುತ್ತಾ ಮತ್ತೆ ಅಲ್ಲಿಂದ ಡಾಕ್ಟರ್ ಹತ್ರ ಹೋದ ವೀರ. ಸಡನ್ನಾಗಿ ಬಾಗಿಲು ತಳ್ಕೊಂಡು ಬಂದ ಅವರನ್ನು ನೋಡಿ, ಏಯ್ ಮಿಸ್ಟರ್ ವೀರ, ಏನಿವತ್ತು ಹೀಗೆ ಬಂದಿದ್ದೀರಿ ಅಂತ ಕೇಳಿದ್ರು ಡಾಕ್ಟರ್. ನಾನು ಅನ್ಸೂಯಳನ್ನು ಒಂದು ಬಾರಿ ನೋಡಬಹುದಾ ಡಾಕ್ಟರ್, ಪ್ಲೀಸ್, ರಾತ್ರಿಯಿಂದ ಇಲ್ಲಿವರೆಗೆ ನಾನು ಅವಳನ್ನ ನೋಡೇ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಾ ಕೇಳಿದ ವೀರ. ನೋಡಬಹುದು, ಆದರೆ ಈಗ ಅವಳಿಗೆ ಆ್ಯಂಟಿಬಯೋಟಿಕ್ಸ್ ನೀಡ್ತಿದ್ದೀವಿ ಆ್ಯಂಡ್ ಅವಳ ಹೆಲ್ತ್ ಕಂಡೀಷನ್ ಕೂಡ ಹೇಳಿದ್ನಲ್ಲ ಬಹಳ ಹದಗೆಟ್ಟಿದೆ. ಈ ಸಮಯದಲ್ಲಿ ಇನ್ಫೆಕ್ಷನ್ಸ್ ಅದು ಇದು ಅಂದರೆ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಂದರು ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಒಂದೇ ಒಂದು ಸಲ ಅವಳನ್ನ ನೋಡಿ ಬಂದುಬಿಡ್ತೀನಿ, ಅವಳು ಅಂದರೆ ನನಗೆ ಪ್ರಾಣ, ಒಂದು ಸಲ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳಿದ ವೀರ. ಹ್ಞೂ, ನಿಮ್ಮ ನೋವು ನನಗೆ ಅರ್ಥ ಆಗ್ತಿದೆ, ಸರಿ ಸ್ವಲ್ಪ ವೆಯ್ಟ್ ಮಾಡಿ, ನಾನು ಈವ್ನಿಂಗ್ ಟೈಮ್ನಲ್ಲಿ ನೀವು ಅವಳನ್ನ ನೋಡೋ ಹಾಗೆ ಏರ್ಪಾಟು ಮಾಡ್ತೀನಿ ಅಂತ ಹೇಳಿದರು ಡಾಕ್ಟರ್. ಆ ಮಾತಿಗೆ ಸ್ವಲ್ಪ ತಣ್ಣಗಾದ ವೀರ, ಓಕೆ ಡಾಕ್ಟರ್, ಥ್ಯಾಂಕ್ ಯು ಅಂತ ಹೇಳಿ ಹೊರಗೆ ಬಂದು ಕೂತ್ಕೊಂಡ. ಅವನ ಮನಸ್ಸೆಲ್ಲ ಅನ್ಸೂಯಳ ಹತ್ತಿರವೇ ಇದೆ. ಪ್ರೆಸೆಂಟ್ ಮೈಂಡ್ನಲ್ಲಿ ಬೇರೆ ಯಾವುದೇ ಆಲೋಚನೆಗಳೂ ಇಲ್ಲ, ಕೇವಲ ಅವಳನ್ನು ನೋಡಬೇಕು, ಹತ್ತಿರ ತಗೊಳ್ಬೇಕು ಅನ್ನೋದನ್ನು ಬಿಟ್ಟರೆ ಮತ್ಯಾವ ಆಲೋಚನೆಯೂ ಇಲ್ಲ ಅವನಿಗೆ. ಅಷ್ಟರಲ್ಲಿ ಅವನ ಅನುಯಾಯಿ ವೀರ ಹತ್ರ ಬಂದು, ಅಣ್ಣ, ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸ್ವಲ್ಪ ಏನಾದರೂ ತಿಂದು ಆಮೇಲೆ ಬರಬಹುದು ಬಾ, ಅದಕ್ಕೆ ಏನೂ ಆಗಲ್ಲ, ಚೆನ್ನಾಗಿರ್ತಾರೆ ಅಂತ ಕರೆದ. ಇಲ್ಲ ಕಣೋ, ನಾನೀಗ ಎಲ್ಲಿಗೂ ಬರಲ್ಲ, ಡಾಕ್ಟರ್ ಕರೆದ ತಕ್ಷಣ ಹೋಗಿ ಅನ್ಸೂಯಳನ್ನು ನೋಡಬೇಕು ಅಂತ ಅಂದ ವೀರ. ಅಣ್ಣ, ಅದಕ್ಕೇನ ನೋಡಬೇಕಾದ್ರೂ ನಿನಗೆ ಶಕ್ತಿ ಇರಬೇಕಲ್ಲ, ನೋಡು ಹೇಗೆ ಆಗೋಗಿದೆಯಾ, ಕನಿಷ್ಠ ಇಷ್ಟರವರೆಗೆ ನೀರು ಕೂಡ ಕುಡ್ದಿಲ್ಲ, ಈಗಲಾದರೂ ಸ್ವಲ್ಪ ನೀರಾದರೂ ಕುಡಿಯೋಣ ಅನ್ನುತ್ತಾ ಬಾಟಲ್ ಕೊಟ್ಟ ಅವನು. ಅದನ್ನು ತೆಗೆದುಕೊಂಡು ಸ್ವಲ್ಪ ನೀರು ಕುಡಿದ ವೀರ ಅಲ್ಲೇ ಕಾಯುತ್ತಾ ಕೂತಿದ್ದ. ಮತ್ತೊಂದೆಡೆ ಚಂದ್ರ ಯಾವಾಗ ರೆಡಿಯಾಗಿ ಕೆಳಗೆ ಬರ್ತಾನೋ ಅಂತ ಕಾಯ್ತಾ ಇದ್ದಾಳೆ ಮೌನಿತಾ. ಚಂದ್ರ ಮಾತ್ರ ಆರಾಮವಾಗಿದ್ದು ಫ್ರೆಶ್ ಆಗಿ ರೆಡಿಯಾಗಿ ಕೆಳಗೆ ಬಂದ. ಹಾಲ್ನಲ್ಲಿ ಕೂತಿದ್ದ ಅವಳು ಅವನನ್ನು ಕೋಪದಿಂದ ನೋಡ್ತಿದ್ದಾಳೆ. ಆದರೆ ಅವಳ ಪರಿಸ್ಥಿತಿ ತಿಳಿಯದೆ ಅವಳನ್ನ ನೋಡಿ ಒಂದು ಸಣ್ಣ ನಗು ಕೊಟ್ಟ ಚಂದ್ರ. ಮೌನಿತಾ ಅವನ ನಗುವನ್ನು ಲೆಕ್ಕಿಸ್ಕೊಳ್ದೆ, ಚಂದ್ರ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಬಂದು ಕೂತ್ಕೊಳ್ಳಿ ಅಂತ ಕೇಳಿದ್ಲು. ಏನು ಮಾತಾಡಬೇಕು ಮೌನಿತಾ? ಇದೇನೋ ಮೊದಲೇ ಹೇಳಿದರೆ ಬೇಗ ಇದು ರೆಡಿಯಾಗಿ ಬರ್ತಿದ್ದೆ ಅಲ್ವಾ, ನನಗೀಗ ಮೀಟಿಂಗ್ ಇದೆ ಅನ್ನತ್ಲೆ ಅವಳ ಎದುರು ಕೂತ ಚಂದ್ರ. ಏನು ಪರವಾಗಿಲ್ಲ, ಮೀಟಿಂಗ್ 1 ಗಂಟೆ ಲೇಟ್ ಆದರೂ ನಷ್ಟ ಏನಿಲ್ಲ, ಆದರೆ ನಿಮ್ಮ ಜೊತೆ ಮಾತಾಡಬೇಕು. ರಾತ್ರಿ ಮಾತಾಡೋಣ ಅಂದರೆ ಫುಲ್ಲಾಗಿ ಕುಡಿದು ಬಂದು ಅಡ್ಡವಾಗಿ ಬಿದ್ದಿದ್ರಿ ಅಂದ್ಲು ಮೌನಿತಾ. ಆದರೆ ಚಂದ್ರ ಅವಳ ಮಾತುಗಳನ್ನ ಲೆಕ್ಕಿಸ್ಕೊಳ್ದೆ ಅವಳ ಧ್ವನಿಯಲ್ಲಿನ ವ್ಯತ್ಯಾಸ ಗಮನಿಸ್ತಾ, ಏನಾಯಿತು, ನಿನ್ನ ಧ್ವನಿ ಯಾಕೆ ಅಷ್ಟು ಡಲ್ ಆಗಿದೆ, ಯಾವಾಗಲೂ ತುಂಬ ಸ್ಟ್ರಾಂಗಾಗಿ ಮಾತಾಡ್ತಿದೆಯಲ್ಲ, ಏನಾಯಿತು ಅಂತ ಪ್ರೀತಿಯಿಂದಾನೇ ಕೇಳಿದ ಚಂದ್ರ. ಏನಾಯಿತು ಅಂತಾನ ಚಂದ್ರ, ಅಲ್ಲಿ ಆ ವೀರೇಂದ್ರ ಅನ್ನೋನು ಪ್ರತಿದಿನ ಸುರಭಿಯನ್ನು ಕಾಲೇಜಿಂದ ಪಿಕಪ್ ಮಾಡ್ಕೊಳ್ಳೋದು, ಅವಳನ್ನು ಬೆಂಗಳೂರು ಪೂರ್ತಿ ಸುತ್ತಿಸೋದು ಎಲ್ಲ ಮಾಡ್ತಿದ್ದಾನೆ. ನೀವು ಅವಳಿಗೆ ಬಾಡಿಗಾರ್ಡ್ಸ್ ಏನೋ ಇಟ್ಟಿದ್ದೀರಿ, ಆದರೆ ಅವ್ರಿಗೆ ಸರಿಯಾದ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂತ ಕೇಳಿದ್ಲು ಮೌನಿತಾ. ವಾಟ್, ವೀರೇಂದ್ರ ಸುರಭಿಯನ್ನು ಪಿಕಪ್ ಮಾಡ್ಕೊಂಡು ಬೆಂಗಳೂರು ಸುತ್ತಿಸ್ತಿದ್ದಾನಾ? ನಿಜಕ್ಕೂ ಸುರಭಿ ಅವನ ಜೊತೆ ಯಾಕೆ ಮಾತಾಡ್ತಿದ್ದಾಳೆ? ನಮಗೂ ಅವ್ರಿಗೂ ಆಗ ಬರಲ್ಲ ಅಂತ ಅವಳಿಗೆ ತಿಳಿಯಲ್ವಾ? ಆದರೂ ನಾನಿಟ್ಟಿರೋ ಮನುಷ್ಯರಿಗೆ ನೀನಾದರೂ ಮಾತಾಡಿ ಇನ್ಸ್ಟ್ರಕ್ಷನ್ ಕೊಡ್ಬೋದಿತ್ತಲ್ಲ ಅಂತಂದ ಚಂದ್ರ. ಅದನ್ನೆಲ್ಲ ಮಾಡಿದ್ದಕ್ಕೆ ವಿಷಯ ಈಗಲಾದರೂ ತಿಳಿಯಿತು. ಇವಾಗ ನೀನು ಆರಾಮವಾಗಿ ಮತ್ತೆ ನನ್ನನ್ನೇ ಬ್ಲೇಮ್ ಮಾಡಲಿ ಅಂತ ನಾನು ಇದನ್ನೆಲ್ಲ ನಿನಗೆ ಹೇಳ್ತಾ ಇಲ್ಲ. ಕನಿಷ್ಠ ಇವಾಗಲಾದರೂ ಏನಾದರೂ ಆ್ಯಕ್ಷನ್ ತಗೋತೀಯಾ ಅಂತ ಹೇಳ್ತಿದ್ದೀನಿ. ಆಲ್ರೆಡಿ ನಾನು ವೀರೇಂದ್ರನ ಜೊತೆ ಮಾತಾಡಿದೆ. ಅವನಿಗೆ ಮೊದಲು ಚೆನ್ನಾಗಿ ಬುದ್ಧಿ ಹೇಳಲು ನೋಡಿದೆ, ಕೇಳದಿದ್ದರೆ ಬೆದರಿಸಲು ಕೂಡ ಟ್ರೈ ಮಾಡಿದೆ, ಆದರೆ ಅವನ ಮಾತು ಕೇಳುವಂತೆ ಕಾಣ್ತಿಲ್ಲ. ಹೇಗಾದರೂ ಮಾಡಿ ಸುರಭಿಯನ್ನು ತನ್ನ ಕಂಟ್ರೋಲ್ಗೆ ತರಬೇಕು ಅಂತ ನೋಡ್ತಾ ಇದ್ದಾನೆ. ಅವಳನ್ನ ಮದುವೆಯಾಗಿ ನಿನಗೆ ಅಳಿಯ ಆಗ್ತಾನೆ, ಆಮೇಲೆ ನಿನ್ನಿಷ್ಟ ಅಂತಂದ್ಲು ಮೌನಿತಾ. ಅದೇನು ಹಾಗೆ ಮಾತಾಡ್ತೀಯಾ? ಅವ್ನು ನನಗೆ ಅಳಿಯ ಆಗೋದೇನು? ನಿಜಕ್ಕೂ ನಮ್ಮ ಸುರಭಿ ಅವನನ್ನು ಯಾಕೆ ಮದುವೆ ಆಗ್ತಾಳೆ? ಅಷ್ಟು ದೂರ ಹೋಗೋದಕ್ಕೆ ಬಿಡ್ತೀವ ಏನು? ನೀನು ಮೊದಲು ಸುರಭಿಗೆ ಫೋನ್ ಮಾಡಿ ಅವನಿಗೆ ದೂರ ಇರೋದಕ್ಕೆ ಹೇಳು ಅಂತ ಅಂದ ಚಂದ್ರ. ಆ ಕೆಲಸ ಮಾಡಬೇಕು ಅಂತ ನನಗೇನು ತಿಳಿಯಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ?
ತಿಳಿದಿದೆ. ಆದರೆ ಈಗ ನಾವು ಸುರಭಿಗೆ ಆ ಮಾತು ಹೇಳಿದ್ರೆ ಅವಳಿಗೆ ಇಲ್ಲದ ಸಲ್ಲದ ಅನುಮಾನಗಳು ಬರುತ್ತವೆ ಅಂದ್ಲು ಮೌನಿತಾ. ಏನು ಅನುಮಾನ ಬರುತ್ತೆ? ನಮಗೂ ಅವನಿಗೂ ಆಗಿ ಬರಲ್ಲ ಅಂತ ಸುರಭಿಗೆ ತಿಳಿದಿದೆಯಲ್ಲ, ಅದೇ ವಿಷಯ ಕ್ಲಿಯರಾಗಿ ಹೇಳು. ಅವನು ಬೇಕಂತಲೇ ನಿನ್ನನ್ನು ಟ್ರ್ಯಾಪ್ ಮಾಡ್ತಿದ್ದಾನೆ ಅಂತ ಹೇಳು ಅಂದ ಚಂದ್ರ. ಓಹೋ, ಹಾಗೆ ಹೇಳಿದರೆ ಆ ವೀರೇಂದ್ರ ಸುಮ್ಮನಿರ್ತಾನಾ? ನೀವು ಹೇಗೆ ಬೇಕಂತ ನಮ್ಮ ತಂದೆಯನ್ನು ಟ್ರ್ಯಾಪ್ ಮಾಡಿದಿರಿ, ನಿಮ್ಮ ಮೊದಲ ಹೆಂಡತಿ ಮಕ್ಕಳನ್ನು ಹೇಗೆ ಬಿಟ್ಟು ಬಂದಿರಿ ಅನ್ನೋದೆಲ್ಲ ಅವಳಿಗೆ ಹೇಳ್ತಾನೆ. ಅದು ಓಕೆನಾ ಅಂತ ಕೇಳಿದ್ಲು ಮೌನಿತಾ. ಸುರಭಿ ಮತ್ತು ವೀರೇಂದ್ರ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ ಮೌನಿತಾ ಮತ್ತು ಚಂದ್ರ. ವೀರೇಂದ್ರ ಬಗ್ಗೆ ಸುರಭಿಗೆ ಹೇಳು ಅಂತಿರೋ ಚಂದ್ರನಿಗೆ, ಹಾಗೆ ಮಾಡಿದ್ರೆ ನೀನು ಮಾಡಿದ ಮೋಸಗಳನ್ನೆಲ್ಲ ಸುರಭಿಗೆ ಹೇಳ್ತಾನೆ ವೀರೇಂದ್ರ, ಅದು ನಿನಗೆ ಓಕೆನಾ ಅಂದ್ಲು ಮೌನಿತಾ. ಆ ಮಾತಿಗೆ ಚಂದ್ರ ಏನು ಮಾತಾಡದೆ ಒಂದು ಕ್ಷಣ ಸೈಲೆಂಟ್ ಆದ. ಆಗ ಮೌನಿತಾ, ಏನು ಹಂಗೆ ನೋಡ್ತಿದ್ಯಾ, ಹೇಳು, ನೀನು ಹೇಗೆ ನಮ್ಮ ತಂದೆಯನ್ನು ಟ್ರ್ಯಾಪ್ ಮಾಡಿದೆ, ಎಂಥ ಪೊಸಿಷನಲ್ಲಿ ನನ್ನ ಮದುವೆ ಆದೆ, ಅದನ್ನೆಲ್ಲ ವೀರೇಂದ್ರ ಅವಳಿಗೆ ಹೇಳಿದ್ರೆ ಅವಳು ನಿಜಕ್ಕೂ ನಿನ್ನ ಮುಖ ನೋಡ್ತಾಳಾ ಅಂತ ಕೇಳಿದ್ಲು ಮೌನಿತಾ. ಈಗ ಮಾತ್ರ ಹೇಳಲ್ಲ ಅಂತ ಗ್ಯಾರಂಟಿ ಏನು? ಯಾವತ್ತಾದರೂ ಹೇಳ್ತಾನೆ? ಅದೇನೋ ನೀನೇ ಮುಂಚೆ ಸುರಭಿ ಜೊತೆ ಮಾತಾಡಿ ಅವಳನ್ನ ಕಂಟ್ರೋಲಲ್ಲಿ ಇಟ್ಕೋ ಅಂತಂದ ಚಂದ್ರ. ಹೇಗೆ ಕಂಟ್ರೋಲ್ ಮಾಡೋದು? ನಿಜಕ್ಕೂ ಅವಳಿಗೆ ಏನಾಗಿದೆಯೋ ಅರ್ಥ ಆಗ್ತಿಲ್ಲ. ನಮ್ಮಿಬ್ಬರನ್ನ ಶತ್ರುಗಳಂತೆ ನೋಡ್ತಿದ್ದಾಳೆ. ಈ ಸಮಯದಲ್ಲಿ ನಾವೇನಾದರೂ ಹೇಳಿದ್ರೆ ಅವಳು ಕೇಳ್ತಾಳಾ ಅಂತ ಕೇಳಿದ್ಲು ಮೌನಿತಾ. ಮೊದಲು ಹೇಳಿ ನೋಡು, ಕೇಳ್ತಾಳಾ ಇಲ್ವಾ ಅನ್ನೋದು ಆಮೇಲಿನ ಮಾತು. ಆದರೂ ನೀನು ಯಾಕೆ ಹೀಗೆ ಆಲೋಚಿಸ್ತಿದ್ಯಾ? ಯಾವಾಗಲೂ ನಿನ್ನ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಆಲೋಚಿಸೇ ಇಲ್ವಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೂ ನೀನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಇವತ್ತು ಹೊಸದಾಗಿ ಅವರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಅಂತ ವ್ಯಂಗ್ಯವಾಗಿ ಅಂದ ಚಂದ್ರ. ಇಷ್ಟು ದಿನ ಅವ್ರು ಹೇಗೋ ಬೆಳೆದುಬಿಟ್ರು, ಆದರೆ ಈಗ ಅವ್ರ ಲೈಫ್ನಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ತಗೊಳ್ಳೋ ಸಮಯ. ಇಂತಹ ಟೈಮ್ನಲ್ಲೂ ನಾನು ಗಮನಿಸದೆ ಹೇಗಿರಲಿ? ಎಲ್ಲಿ ಸುರಭಿ ಕೂಡ ಮದುವೆ ವಿಷಯದಲ್ಲಿ ನನ್ನ ಹಾಗೆ ತಪ್ಪು ಹೆಜ್ಜೆ ಇಟ್ಟು ಲೈಫ್ ಪೂರ್ತಿ ಸಂಕಟ ಪಡ್ತಾಳೆ ಅನ್ನೋದು ನನ್ನ ಭಯ. ವಿರಾಜ್ ಬಗ್ಗೆ ನಂಗೆ ಏನು ಚಿಂತೆ ಇಲ್ಲ, ಅವನು ಹೇಗಾದರೂ ಬದುಕ್ತಾನೆ ಅಂತಂದ್ಲು ಮೌನಿತಾ. ಅಲ್ಲೇ ನೀನು ತಪ್ಪು ಮಾಡ್ತಿರೋದು ಮೌನಿತಾ. ಸುರಭಿ ಹೇಗಾದರೂ ಬದುಕ್ತಾಳೆ, ಯಾಕಂದರೆ ಅವಳಿಗೊಬ್ಬರನ್ನ ಮೋಸ ಮಾಡೋದು ತಿಳಿಯಲ್ಲ, ಒಬ್ಬರನ್ನ ನಂಬಿಸಿ ವಂಚಿಸೋದು ಗೊತ್ತಿಲ್ಲ, ಆ್ಯಂಡ್ ತನ್ನ ಲೈಫ್ ಬಗ್ಗೆ ಅವಳಿಗೆ ಪೂರ್ತಿ ತಿಳುವಳಿಕೆ ಇದೆ. ಯಾವುದೇ ವಿಷಯ ಆದರೂ ಜಾಗರೂಕತೆಯಿಂದ ಯೋಚನೆ ಮಾಡ್ತಾಳೆ. ಇನ್ನು ನೀನು ಯೋಚಿಸಬೇಕಾಗಿರೋದು ಕೇವಲ ನಿನ್ನ ಮಗನ ಬಗ್ಗೆ ಮಾತ್ರ ಅಂತ ಚಂದ್ರ. ಏನು ಮಾತಾಡ್ತಿದ್ದೀರಾ ಚಂದ್ರ? ಅವನಿಗೇನಾಯಿತು? ಗಂಡು ಹುಡುಗ, ಹೇಗಾದರೂ ಬದುಕ್ತಾನ ಅವನು ಅಂತ ಮತ್ತೆ ಅಂದ್ಲು ಮೌನಿತಾ. ಹೌದು, ಹೇಗಾದರೂ ಬದುಕ್ತಾನೆ, ಆದರೆ ಕಾಲು ಕೈಗಳಿದ್ರೆ ತಾನೇ ಬದುಕೋದು. ಮೊನ್ನೆ 2 ಸಲ ಅವನಿಗೆ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗೋ ಪರಿಸ್ಥಿತಿಯಿಂದ ಪಾರಾದ. ಎಲ್ಲ ಸಲವೂ ಲೈಫ್ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ ಅಲ್ವಾ ಅಂತ ಹೇಳ್ದ ಚಂದ್ರ. ಅಂದರೆ ನೀವೇನು ಹೇಳೋದು ಕೊಟ್ಟಿದ್ದೀರಿ ಅಂತ ಕೇಳಿದ್ಲು ಮೌನಿತಾ. ಅವನು ವಿಪರೀತವಾಗಿ ರೇಸಿಂಗ್ಗೆ ಹೋಗ್ತಿದ್ದಾನೆ. ಅವನ ವಯಸ್ಸು ರೇಸಿಂಗ್ಗೆ ಹೋಗೋ ವಯಸ್ಸೇನಾ? ರೇಸಿಂಗ್ ಮಾತ್ರ ಅಲ್ಲ, ಹುಡುಗಿಯರ ಜೊತೆ ಸುತ್ತುತ್ತಿದ್ದಾನೆ. ಒಬ್ಬರು ಇಬ್ಬರಲ್ಲ, ಯಾರು ಬಂದರೆ ಅವರ ಜೊತೆ ಸುತ್ತುತ್ತಿದ್ದಾನೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಡ್ರಗ್ಸ್ ಕೂಡ ತಗೋತಿದ್ದಾನೆ ಅಂತ ತಿಳಿಯಿತು ಅಂತ ಹೇಳ್ದ ಚಂದ್ರ. ಅದೆಲ್ಲ ಕೇಳಿ ನಂಬಲಾಗದಂತೆ ನೋಡಿದ ಮೌನಿತಾ. ಮತ್ತೆ ಇಷ್ಟೆಲ್ಲ ತಿಳಿತಿದ್ರು ನೀವೇನು ಮಾಡ್ತಿದ್ದೀರಿ ಚಂದ್ರ? ಅವನು ಹಾಳಾಗ್ತಿದ್ರೆ ನೋಡಿ ಕೂತಿದ್ದೀರಾ ಅಂತ ಕೋಪದಿಂದ ಕೇಳಿದ್ಲು. ನಾನೇನು ಮಾಡಲಿ? ಅವನು ನನ್ನ ಮಾತು ಕೇಳ್ತಾನಾ? ಮಮ್ಮಿ ಮಮ್ಮಿ ಅಂತ ನಿನ್ನ ಮಾತೇ ಕೇಳ್ತಾನೆ. ನೀನಂದ್ರೆ ಅವನಿಗಿಷ್ಟ. ಅವ್ರನ್ನ ದಾರಿಗೆ ತರಬೇಕಾದ ಜವಾಬ್ದಾರಿ, ಹಕ್ಕು ಎರಡೂ ನಿನಗೇ ಇವೆ. ನನಗಿರೋ ಜವಾಬ್ದಾರಿಗಳೇ ಸಾಕು. ಸುರಭಿ ವಿಷಯ ನನಗೆ ಬಿಟ್ಬಿಡು, ನಾನು ನೋಡ್ಕೊಳ್ತೀನಿ. ಬಟ್ ನೀನು ಒಂದು ಸಲ ಮಾತ್ರ ಕಾಲ್ ಮಾಡಿ ವೀರೇಂದ್ರನಿಂದ ದೂರ ಇರೋದಕ್ಕೆ ಅವಳಿಗೆ ಹೇಳು ಅಂತ ಎದ್ದು ಅಲ್ಲಿಂದ ಓಟ್ ಹೋದ ಚಂದ್ರ. ಅವನ ಬಾಯಿಂದ ಕೇಳಿದ ಮಾತುಗಳೆಲ್ಲ ಮೌನಿತಾಳಲ್ಲಿ ತುಂಬಾ ಭಯವನ್ನು ಹುಟ್ಟಿಸಿದ್ವು. ಅದೇ ಸಮಯದಲ್ಲಿ ಅವಳ ಮೊಬೈಲ್ ರಿಂಗ್ ಆಯಿತು. ತೆಗೆದು ನೋಡಿದ್ರೆ ಬಾಂಬೆಯಿಂದ ಕಾಲ್. ಆ ಕಾಲ್ ರಿಸೀವ್ ಮಾಡಿದ್ರೆ ಏನಾಗುತ್ತೆ ಅಂತ ಅವಳಿಗೆ ಗೊತ್ತು. ಅದಕ್ಕೆ ರಿಸೀವ್ ಮಾಡಬೇಕಾ ಅಥವಾ ಇಲ್ಲೇ ಇದ್ದು ಮಕ್ಕಳನ್ನು ನೋಡ್ಕೊಳ್ಬೇಕಾ ಅಂತ ಅರ್ಥ ಆಗದೆ ಸ್ವಲ್ಪ ಹೊತ್ತು ಫೋನನ್ನು ಸೈಲೆಂಟ್ಗೆ ಹಾಕಿದ್ಲು. ಅದೇ ಸಮಯದಲ್ಲಿ ಕಾಲೇಜಿಗೆ ರೆಡಿಯಾದ ಸುರಭಿ ಟಿಫಿನ್ ಮಾಡಿ ಹೊರಗೆ ಬರ್ತಿರುವಾಗ ಹಾಸ್ಟೆಲ್ ಮುಂದೆ ವೀರೇಂದ್ರನ ಕಾರ್ ನಿಂತಿತ್ತು. ಅದನ್ನು ನೋಡಿ ಓಡುತ್ತಾ ಅವನ ಹತ್ರ ಹೋಗಿ, ಹಾಯ್ ಬಾವಾ, ಏನಿವತ್ತು ಬೆಳಿಗ್ಗೆ ಕೂಡ ಬಂದಿದ್ಯಾ ಅಂತ ನಗ್ತಾ ಕೇಳಿದ್ಲು.
ಆ ಮಾತಿಗೆ ವೀರೇಂದ್ರ ಒಂದು ಸಣ್ಣ ನಗು ಕೊಟ್ಟು, ಏನೋ ನಿನ್ನನ್ನು ನೋಡಬೇಕು ಅನ್ನಿಸ್ತು ಸುರಭಿ, ಅದಕ್ಕೆ ಬಂದೆ ಅಂದ. ಆ ಮಾತು ಸ್ವಲ್ಪ ಆನಂದವಾಗಿ ಸ್ವಲ್ಪ ಮುಜುಗರವಾಗಿ ಅನಿಸಿದ್ರಿಂದ, ಏನು ಬಾಬಾ ವಿಷಯ, ಸ್ವಲ್ಪ ಟೂ ಮಚ್ಚಾಗಿ ಮಾತಾಡ್ತಿದ್ಯಾ ಅನಿಸ್ತಿದೆ ಅಂದ್ಲು ಸುರಭಿ. ಆಲ್ರೆಡಿ ನೀನು ಮೇಜರ್ ಆಗಿದೆಯಾ ಹುಡುಗಿ, ಇನ್ನು ಚಿಕ್ಕ ಹುಡುಗಿ ಅಲ್ವಲ್ಲ, ಹಾಗಾಗಿ ಮಾತಾಡಬಹುದು. ನಮ್ಮ ಮಮ್ಮಿಗೆ ನಿನ್ನ ವಯಸ್ಸಿದಾಗಲೇ ನಾನು ಹುಟ್ಟುಬಿಟ್ಟಿದ್ದೀನಂತೆ ಕೂಡ ಅಂದ ವೀರೇಂದ್ರ. ಸಾಕು ಬಿಡು, ಕೇಳ್ತಾ ಇದ್ರೆ ಇಂಥವು ಹೇಳ್ತಾನೆ ಇರ್ತೀಯ. ಆದರೆ ನಮ್ಮ ವಾರ್ಡನ್ ಪ್ರತಿದಿನ ನಿನ್ನ ಬಗ್ಗೆ ಕೇಳ್ತಿದ್ದಾರೆ ಬಾವಾ, ನಿನ್ನ ಆಧಾರ್ ಕಾರ್ಡ್ ಬೇಕಂತೆ, ಒಂದು ಸಲ ಒಳಗೆ ಬಂದು ಹೋಗ್ತೀಯಾ ಅಂತ ಕೇಳಿದ್ಲು ಸುರಭಿ. ವೈ ನಾಟ್, ಅದರಲ್ಲಿ ತೊಂದರೆ ಏನಿದೆ, ನಡಿ ನಿಮ್ಮ ವಾರ್ಡನ್ಗೆ ನನ್ನ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ಕೊಟ್ಟು ಬರೋಣ ಅನ್ನುತ್ತಾ ಕಾರ್ ಸೈಡ್ನಲ್ಲಿ ಪಾರ್ಕ್ ಮಾಡಿ ಹಾಸ್ಟೆಲ್ ಒಳಗೆ ಬಂದ ವೀರೇಂದ್ರ. ಯಾವಾಗ ಸುರಭಿ ಹೊರಗೆ ಹೋಗಿ ವೀರೇಂದ್ರನ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ಲೋ ಅಷ್ಟರಲ್ಲೇ ಮೌನಿತಾಗ ಅವರಿಬ್ಬರು ಫೋಟೋ ತೆಗೆದು ಸೆಂಡ್ ಮಾಡಿದ್ಲು ವಾರ್ಡನ್. ಅದಕ್ಕೆ ಅವರಿಬ್ಬರನ್ನ ತನ್ನ ಹತ್ತಿರ ಬರುವಷ್ಟರಲ್ಲಿ ಅವಳು ಸ್ವಲ್ಪ ತಡಬಡಾಯಿಸಿದ್ಲು. ಹಲೋ ವಾರ್ಡನ್ ಅವರೇ, ನಾನು ಎಕ್ಸ್ ಮಿನಿಸ್ಟರ್ ಮೊಮ್ಮಗ ಆ್ಯಂಡ್ ಪ್ರೆಸೆಂಟ್ ಮಿನಿಸ್ಟರ್ ಆಗಿರುವ ಮಿಸ್ಟರ್ ಚಂದ್ರಬಾಬು ಅವರ ಸೋದರಳಿಯ. ಇನ್ನು ಈ ಸುರಭಿಗೆ ಸ್ವತಃ ಭಾವ ಕೂಡ ಆಗಬೇಕು. ನನ್ನ ಡೀಟೇಲ್ಸ್ ಇಷ್ಟು ಸಾಕೆ, ನೀನು ಏನಾದರೂ ಬೇಕಾ ಅನ್ನುತ್ತಾ ಆಧಾರ್ ಕಾರ್ಡ್ ತೆಗೆದು ಅವಳು ಮುಂದಿಟ್ಟ ವೀರೇಂದ್ರ. ಅವನು ಹೇಳೋ ಶೈಲಿಗೆ ನಗ್ತಾ ವಾರ್ಡನ್ ಕಡೆ ನೋಡ್ತಾ ಇದ್ದಾಳೆ ಸುರಭಿ. ಅಷ್ಟರಲ್ಲೇ ಹಾಸ್ಟೆಲ್ನಲ್ಲಿದ್ದ ಕೆಲವು ಹುಡುಗಿಯರು ವೀರೇಂದ್ರನ ಸ್ಟೈಲಿಗೆ ಮಾರು ಹೋಗಿ ಅವನಿಗೆ ಸೈಟ್ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಅದನ್ನು ಗಮನಿಸಿದ ಸುರಭಿಗೆ ತಮಾಷೆ ಅನ್ನಿಸ್ತು. ಅವನ ಆ್ಯಟಿಟ್ಯೂಡ್ಗೆ ವಾರ್ಡನ್ ಗಾಬರಿಯಿಂದ ಆ ಆಧಾರ್ ಕಾರ್ಡ್ ಮಾತ್ರ ಫೋಟೋ ತೊಗೊಂಡು, ಸಾರಿ ಸರ್, ನಿಮಗೆ ತೊಂದರೆ ಕೊಟ್ಟೆ, ಬಟ್ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕಲ್ಲ, ಅದಕ್ಕೆ ಕೇಳಿದೆ ಅಂದ್ಲು. ಓಕೆ, ಈ ಜಾಗರೂಕತೆ ಸುರಭಿ ವಿಷಯದಲ್ಲಿ ಮಾತ್ರ ಅಲ್ಲ, ಹಾಸ್ಟೆಲ್ನಲ್ಲಿರೋ ಎಲ್ಲ ಹುಡುಗಿಯರ ವಿಷಯದಲ್ಲೂ ಇರಬೇಕು ವಾರ್ಡನ್ ಅವರೇ ಅಂತ ಸ್ವಲ್ಪ ವಾರ್ನಿಂಗ್ ಟೋನ್ನಲ್ಲಿ ಅಂದ ವೀರೇಂದ್ರ. ಓಕೆ ಸರ್, ಎಲ್ಲರನ್ನ ಜಾಗರೂಕತೆಯಿಂದ ನೋಡ್ಕೋತೀನಿ, ನನ್ನ ಡ್ಯೂಟಿ ಅದೇ ಅಲ್ವಾ ಸರ್ ಅಂತ ತಡಬಡಾಯಿಸ್ತಾ ಹೇಳಿದ್ಲು ವಾರ್ಡನ್. ವೆರಿ ಗುಡ್, ಇನ್ನು ಹೋಗೋಣವಾ ಅಂತ ಸುರಭಿ ಕಡೆ ನೋಡಿ ಅಂದ ವೀರೇಂದ್ರ. ಹ್ಞೂ ಅಂತ ತಲೆ ಅಲ್ಲಾಡಿಸಿ ಅವನ ಜೊತೆ ಆ ರೂಮ್ನಿಂದ ಹೊರಗೆ ಬಂದ ಸುರಭಿ, ಬಾಬಾ ಒಂದು ಸಲ ಹಿಂದೆ ತಿರುಗಿ ರೈಟ್ ಸೈಡ್ ನೋಡು, ಎಷ್ಟು ಜನ ಹುಡುಗಿಯರು ನೀವು ಸೈಟ್ ಹೊಡಿತಿದ್ದಾರೋ ಅಂತ ನಗ್ತಾ ಅಂದ್ಲು. ಈಗ ಅವ್ರನ್ನ ನೋಡೋ ಇಂಟ್ರೆಸ್ಟ್ ಇಲ್ಲಮ್ಮ, ನಾವು ಹೊರಡೋಣವಾ ಅಂತ ನಗ್ತಾ ಮುಂದೆ ನಡೆದ ವೀರೇಂದ್ರ. ಅವನನ್ನು ಫಾಲೋ ಮಾಡಿದ್ಲು ಸುರಭಿ. ಇಬ್ಬರು ಕಾರ್ನಲ್ಲಿ ಕಾಲೇಜ್ಗೆ ಹೊರಟರು. ಬಾವಾ ಒಂದು ಮಾತು ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ ಅಂತ ಕೇಳಿದ್ಲು ಸುರಭಿ. ಏನು ಹೇಳು, ನೀನು ಕೇಳಿದ್ರೆ ನಾನು ಏನಾದರೂ ಹೇಳ್ತೀನಿ ಅಂದ ವೀರೇಂದ್ರ. ನೀನು ವಿಪರೀತ ಸ್ಮಾರ್ಟ್ ಆಗಿದೆಯಾ, ಒಳ್ಳೆ ಜಾಬ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ, ಮತ್ತು ಇಷ್ಟರವರೆಗೆ ನಿನಗೆ ಎಷ್ಟು ಜನ ಹುಡುಗಿಯರು ಪ್ರಪೋಸ್ ಮಾಡಿದ್ರು, ನೀನು ಎಷ್ಟು ಜನ ಹುಡುಗಿಯರಿಗೆ ಪ್ರಪೋಸ್ ಮಾಡಿದೆ ಅಂತ ಕೇಳಿದೆ ಸುರಭಿ. ಆ ಮಾತು ಕೇಳಿದ ತಕ್ಷಣ ವೀರೇಂದ್ರನಿಗೆ ಲಾವಣ್ಯ ನೆನಪಾದ್ಲು. ಈ ಮಧ್ಯೆ ಅವಳು ತನ್ನ ಜೊತೆ ಸರಿಯಾಗಿ ಮಾತಾಡಲೇ ಇಲ್ಲ ಅಂದ್ಕೊಂಡಾಗ ಅವನ ಮನಸ್ಸಿಗೆ ಬೇಸರವಾಯಿತು. ನಿನ್ನನ್ನೇ ಬಾಬಾ, ಏನು ಆಲೋಚನೆಯಲ್ಲಿ ಮುಳುಗೋದೆ ಹೇಳು, ನೀನು ಎಷ್ಟು ಜನರನ್ನು ಲವ್ ಮಾಡಿದೆ, ನಿನ್ನ ಹಿಂದೆ ಎಷ್ಟು ಜನ ಬಿದ್ದರು ಅಂತ ಕೇಳಿದ್ಲು ಸುರಭಿ. ಆ ಲೆಕ್ಕ ಹೇಳೋದು ಕಷ್ಟ ಸುರಭಿ ಅಂದ ವೀರೇಂದ್ರ. ಯಾವ ಲೆಕ್ಕ, ನಿನ್ನ ಹಿಂದೆ ಬಿದ್ದ ಹುಡುಗಿಯರ ಲೆಕ್ಕನಾ ಅಥವಾ ನಿನ್ನ ಹಿಂದೆ ಬಿದ್ದ ಹುಡುಗಿಯರ ಲೆಕ್ಕನಾ ಅಂತ ಕೇಳಿದ್ಲು ಸುರಭಿ. ನಾನು ಹಿಂದೆ ಬಿದ್ದ ಹುಡುಗಿಯರ ಲೆಕ್ಕ ಹೇಳೋದು ಕಷ್ಟ, ನಾನು ಹಿಂದೆ ಬಿದ್ದ ಹುಡುಗಿ ಮಾತ್ರ ಒಬ್ಬಳೇ ಇದ್ದಾಳೆ, ಆದರೆ ಪ್ರೆಸೆಂಟ್ ಅವಳಿಗೂ ನನಗೂ ಮಧ್ಯೆ ಯಾವ ರಿಲೇಷನ್ ಇಲ್ಲ ಅಂತ ತಟ್ಟನೆ ಸುಳ್ಳು ಹೇಳಿಬಿಟ್ಟ ವೀರೇಂದ್ರ. ವಾಟ್, ನೀನು ಹಿಂದೆ ಬಿದ್ದ ಹುಡುಗಿ ಜೊತೆ ನಿನಗೆ ರಿಲೇಷನ್ ಇಲ್ಲವಾ, ಈ ಮಾತು ನನ್ನ ನಂಬೋದಕ್ಕೆ ಹೇಳ್ತೀಯಾ ಬಾವಾ ಅಂತ ಕೇಳಿದ್ಲು ಸುರಭಿ. ಅಯ್ಯೋ ನಂಬಬೇಕು, ಆದರೂ ನಮ್ಮ ಫ್ಯಾಮಿಲಿಗೆ ಲವ್ವು ಮದುವೆಗಳೆಲ್ಲ ಆಗಬರಲ್ಲ ಬಿಡು, ಲೈಟಾಗಿ ತಗೋ, ಈ ಟಾಪಿಕ್ ಬೇಡ, ಮತ್ತು ಯಾವುದಾದ್ರ ಬಗ್ಗೆ ಮಾತಾಡು ಅಂದ ವೀರೇಂದ್ರ. ಮಾತಾಡೋದಕ್ಕೆ ಹೊಸದಾಗಿ ಟಾಪಿಕ್ ಏನಿಲ್ಲ. ಹೌದು, ನೀನು ಇನ್ನೂ ಎಷ್ಟು ದಿನ ಇರ್ತೀಯ ಬೆಂಗಳೂರಿನಲ್ಲಿ ಅಂತ ಕೇಳಿದ್ಲು ಸುರಭಿ. ನೀನು ನನ್ನ ಮೇಲೆ ಬಿದ್ದು ನನಗೆ ಮರುಳಾಗುವವರೆಗೂ ಇರ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ ವೀರೇಂದ್ರ. ಏನೋ ತಿಳಿಯೋದು, ಇಲ್ಲಿ ಒಂದು ಪ್ರಾಜೆಕ್ಟ್ ನಡೀತಿದೆ, ಅದು ಕಂಪ್ಲೀಟ್ ಆಗುವವರೆಗೆ ಇರ್ತೀನಿ ಅಂತ ಅಂದ. ಓ ಹಾಗೆ, ಅಂದರೆ ಇನ್ನೂ ಟೈಮ್ ಹಿಡಿಯುತ್ತೆ, ಈಗಾಗಲೇ ನಾನು ನಿನಗೆ ಅಂಟ್ಕೊಂಡು ಬಿಟ್ಟಿದ್ದೀನಿ
ಅಂದರೆ ರೂಢಿ ಆಗಿಬಿಟ್ಟಿದ್ಯಾ, ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಮತ್ತೆ ಒಂಟಿ ಆಗಿಬಿಡ್ತೀನಿ ಅಲ್ವಾ ಬಾವ ಅಂತ ಸ್ಯಾಡ್ ಆಗಂದ್ಲು ಸುರಭಿ. ಆ ಮಾತಿಗೆ ಸಂಭ್ರಮ ಪಡ್ತಾ, ಯಾಕೆ ನಿನಗೆ ಫ್ರೆಂಡ್ಸ್ ಯಾರೂ ಇಲ್ವಾ? ನಿಮ್ಮ ಅಕ್ಕ ಆಂಟಿ ಯಾರ್ಯಾರೋ ಇದ್ದಾರಲ್ಲ, ಇನ್ನೂ ಯಾಕೆ ಒಂಟಿ ಆಗ್ತೀಯಾ ಅಂತ ಕೇಳ್ದ ವೀರೇಂದ್ರ. ಅವರಿದ್ದಾರೆ, ಬಟ್ ಹೀಗೆ ನನ್ನನ್ನು ಪಿಕಪ್ ಡ್ರಾಪಿಂಗ್ ಮಾಡೋದು, ಹೊರಗೆ ಕರ್ಕೊಂಡು ಹೋಗೋದು ಇವೆಲ್ಲ ಮಾಡೋದಕ್ಕೆ ಯಾರೂ ಇರಲ್ಲ ಅಲ್ವಾ ಅಂದ್ಲು ಸುರಭಿ. ಹಾಗಾದರೆ ಒಂದು ಕೆಲಸ ಮಾಡು ಅಂದ ವೀರೇಂದ್ರ. ಹಾಂ, ಏನು ಮಾಡಬೇಕು ಬಾವಾ ಅಂತ ಕೇಳಿದ್ಲು ಸುರಭಿ ಕೂಡ. ಏನಿಲ್ಲ, ನಿಮ್ಮ ತಂದೆಗೆ ಹೇಳಿ ನನಗೆ ಸಂಬಳ ಕೊಡಿಸು, ಲೈಫ್ ಪೂರ್ತಿ ನಿನ್ನ ಹಿಂದೆ ಇದ್ದು ನಿನ್ನ ಪಿಕಪ್ ಆ್ಯಂಡ್ ಡ್ರಾಪಿಂಗ್ ಮಾಡೋದು, ಹೊರಗೆ ಕರ್ಕೊಂಡು ಹೋಗೋದು ಮಾಡ್ತೀನಿ ಅಂತಂದ ವೀರೇಂದ್ರ. ಆ ಮಾತಿಗೆ ಅವನ ಹೆಗಲ ಮೇಲೆ ಹೊಡೆದು, ಸಾಕ್ಬಿಡು ಜೋಕು, ನಿನಗೆ ಸ್ಯಾಲ್ರಿ ಕೊಡೋ ಪೊಸಿಷನ್ನಲ್ಲಿ ನಾವಿದ್ದೀವಾ ಅಂತ ಕೇಳಿದ್ಲು ಸುರಭಿ. ಪರವಾಗಿಲ್ಲ, ನಿನ್ನನ್ನು ನೋಡ್ಕೊಳ್ಳೋದಕ್ಕಾಗಿ ಎಷ್ಟು ಸ್ಯಾಲ್ರಿ ಕೊಟ್ಟರು ತಗೋತೀನಿ ಅಂತ ಒಂದು ಸಣ್ಣ ನಗುವಿನೊಂದಿಗೆ ಅಂದ ವೀರೇಂದ್ರ. ಅವನ ಮಾತುಗಳು ಅವಳ ಮನಸ್ಸಿಗೆ ತಟ್ತಿದ್ದಂತೆ ಆ ಟಾಪಿಕನ್ನು ಅಲ್ಲಿಗೆ ಬದಲಿಸಿದ್ಲು ಸುರಭಿ. ಅವಳಲ್ಲಿನ ತಡಬಡಿಕೆ ಅರ್ಥ ಆಗ್ತಿದ್ದಂತೆ ವೀರೇಂದ್ರನ ತುಟಿಗಳ ಮೇಲೆ ಗೆಲುವಿನ ನಗು ಮೂಡ್ತು. ಮತ್ತೊಂದೆಡೆ ಪ್ಯಾರಿಸ್ನಿಂದ ಬಂದು ಫ್ರೆಶ್ ಆಗಿ ನಿದ್ರಿಸಿದ ರಂಜನಿ ಮರುದಿನ ಬೆಳಗ್ಗೆ ಲೇಟಾಗಿ ಎದ್ಲು. ಹೊರಗೆ ಬಂದು ನೋಡಿದಾಗ ಎಲ್ಲಿಯೂ ರುದ್ರನ ಸುಳಿವು ಕಾಣಿಸ್ಲೇ ಇಲ್ಲ. ಕೂಡಲೇ ಅವನ ರೂಮಿಗೆ ಹೋಗಿ ನೋಡಿದ್ಲು. ಅಲ್ಲೂ ಕೂಡ ರುದ್ರ ಇರಲಿಲ್ಲ. ಬಾಲ್ಕನಿಯಲ್ಲೂ ಕೂಡ ಇಲ್ಲ. ಮೇನ್ ಡೋರ್ ಓಪನ್ ಮಾಡಲು ಹೋದರೆ ಅದು ತೆರೀಲಿಲ್ಲ. ಇವರು ಎಲ್ಲಿಗೆ ಹೋದಂತಿದೆ, ಯಾವುದೋ ಆಫೀಸ್ ಮೀಟಿಂಗ್ ಇರಬಹುದು. ನನಗೇನೋ ಗಾಢ ನಿದ್ದೆ ಹತ್ತಿಬಿಡ್ತು. ನಾನು ಬಿಟ್ಟು ಹೋಗಿದ್ದಾನೆ, ಬಂದ ಮೇಲೆ ಎಷ್ಟು ಮಾತಂತಾನೋ ಅಂತ ಅಂದ್ಕೊಳ್ಳುತ್ತಲೇ ಫ್ರೆಶ್ ಆಗಿ ಬಂದಳು ರಂಜನಿ. ಅವಳಿಗಾಗ ಅಲ್ಲಿ ಟೀಪಾಯ್ ಮೇಲೆ ಕಾಫಿ ಟಿಫನ್ ಇಡಲಾಗಿತ್ತು. ಅವಳು ಕಾಫಿ ಮಾಡಿಕೊಂಡು ಬಾಲ್ಕನಿಗೆ ಹೋಗಿ ಹೊರಗೆ ನೋಡ್ತಾ ಕಾಫಿಯನ್ನು ಕುಡಿತಾ ಇದ್ದಾಳೆ. ವಾತಾವರಣವೆಲ್ಲ ತುಂಬ ಫ್ರೆಶ್ ಆಗಿದೆ. ಅದನ್ನು ನೋಡ್ತಾ, ನಾನು ಬಂದಿದ್ದು ಬಿಸ್ನೆಸ್ ಟ್ರಿಪ್ಗ ಅಥವಾ ಬಾಯ್ ಫ್ರೆಂಡ್ ಜೊತೆ ಪರ್ಸ್ನಲ್ ಟೂರ್ಗ? ಈತ ಯಾಕೆ ನನ್ನ ಆಫೀಸ್ ಕರ್ಕೊಂಡು ಹೋದ? ನಿನ್ನೆ ಮೊನ್ನೆ ಸೈಟ್ ಸೀಯಿಂಗ್ಗೆ ಕರೆದೊಯ್ದ. ಅಸಲು ಇವನ ಉದ್ದೇಶ ಏನು? ನಾನಂದರೆ ಅವರು ವಿರುದ್ಧ, ನಾನು ಏನಂದರೆ ಅವ್ರು ಬಿ ಅಂತಾರೆ, ಆದರೆ ನನಗಿಷ್ಟವಾಗಿದ್ದನ್ನೇ ಮಾಡ್ತಾರೆ. ಇವ್ರು ನನಗೇನಾದರೂ ಹೇಳೋದು ಕೊಟ್ಟಿದ್ದಾರಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾಳೆ ರಂಜಿನಿ. ಅದೇ ಸಮಯದಲ್ಲಿ ಅವಳ ಮೊಬೈಲ್ ರಿಂಗ್ ಆಯಿತು. ಹೋಗಿ ನೋಡಿದ್ರೆ ರುದ್ರನಿಂದ ಫೋನ್. ಕೂಡಲೇ ರಿಸೀವ್ ಮಾಡಿ, ಹಲೋ ಸರ್, ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದ್ಲು ರಂಜಿನಿ. ಎಲ್ಲಿಗೆ ಹೋಗ್ತೀನಿ, ಕಾನ್ಫರೆನ್ಸ್ಗೆ ಹೋಗಿದೆ. ನಿನ್ನನ್ನು ನೋಡಿದ್ರೆ ನೀನು ಹೇಳೋ ಪೊಸಿಷನ್ನಲ್ಲಿ ಇರಲಿಲ್ಲ, ಅದಕ್ಕೆ ಒಬ್ಬನೇ ಬಂದೆ ಅಂದ ರುದ್ರ. ಸಾರಿ ಸರ್, ಸ್ವಲ್ಪ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಜಾಸ್ತಿ ನಿದ್ದೆ ಹತ್ತಿಬಿಡ್ತು. ನೀವು ಯಾವಾಗ ಬರ್ತೀರಿ? ಹೋಗಲಿ, ಕಾನ್ಫರೆನ್ಸ್ ನಡೆಯೋ ಜಾಗಕ್ಕೆ ನಾನೇ ಬರಲಾ ಅಂತ ಕೇಳಿದ್ಲು ರಂಜಿನಿ. ಬೇಕಾಗಿಲ್ಲ, ನೀನು ಅಲ್ಲೇ ಇರು, ನಾನು 1 ಗಂಟೆಯಲ್ಲಿ ಬರ್ತೀನಿ, ರೆಡಿಯಾಗಿರು, ನಾವು ಹೊರಗೆ ಹೋಗಬೇಕು ಅಂತ ಹೇಳಿದ ರುದ್ರ. ಎಲ್ಲಿಗೆ ಸರ್ ಅಂತ ಕೇಳೋದಕ್ಕೆ ಹೋಗಿ ತಡ್ಕೊಂಡು, ಓಕೆ ಸರ್ ಅಂದ್ಲು ರಂಜಿನಿ. ಗುಡ್ ಅಂತ ಫೋನ್ ಇಟ್ಟ ರುದ್ರ ಮೆಲ್ಲಗೆ ನಕ್ಕೊಂಡು. ನಿಜಕ್ಕೂ ಅವನು ರಂಜಿನಿಯನ್ನು ನಿದ್ರೆಯಿಂದ ಎಬ್ಬಿಸಲೇ ಇಲ್ಲ. ಅವನು ಹೋಗಿದ್ದು ಆಫೀಸ್ ಕೆಲಸದ ಮೇಲೂ ಅಲ್ಲ, ಜಸ್ಟ್ ಆ ಹೋಟೆಲ್ ರೆಸ್ಟೋರೆಂಟ್ನಲ್ಲೇ ಇದ್ದ. ಅಲ್ಲಿ ಕೂತು ಆಫೀಸ್ ವರ್ಕ್ ಆನ್ಲೈನ್ನಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಇನ್ನು ಅಲ್ಲಿ ಫೋನ್ ಇಟ್ಟ ರಂಜಿನಿ, ಅವ್ರು ಮತ್ತೆ ಹೊರಗೆ ಅಂತಿದ್ದಾರೆ. ಈ ಹೊತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೋ? ಅವರು ತೋರಿಸೋ ಜಾಗಗಳನ್ನ ನೋಡೋ ಹ್ಯಾಪಿನೆಸ್ಗಿಂತ ಭಯವೇ ಹೆಚ್ಚಾಗಿ ಬರ್ತಿದೆ ಅಂತ ಅಂದ್ಕೊಳ್ತಾ ಅಲ್ಲಿಂದ ಎದ್ದು ಹೋಗಿ ಸ್ವಲ್ಪ ಟಿಫನ್ ತಿಂದು ರೆಡಿಯಾಗಲು ಹೋದಳು ರಂಜಿನಿ. ಮತ್ತೊಂದೆಡೆ ಆಸ್ಪತ್ರೆಯಲ್ಲಿರೋ ವೀರನನ್ನು ICU ಒಳಗೆ ಕರೆದೊಯ್ದರು ಡಾಕ್ಟರ್. ತಡಬಡಿಕೆಯಲ್ಲಿ ಅವಳ ಹಿಂದೆ ಹೋದ ವೀರ, ಮೇಡಮ್ ಅನ್ಸೂಯ ಎಲ್ಲಿದ್ದಾಳೆ, ಒಂದು ಸಲ ನಂಗೆ ತೋರಿಸಿ ಅಂತ ಆತುರದಿಂದ ಕೇಳ್ದ. ಕೂಡಲೇ ಅನ್ಸೂಯ ಇರುವ ಬೆಡ್ ಕಡೆ ತೋರಿಸಿದ್ರು ಡಾಕ್ಟರ್. ಮುಖಕ್ಕೆ ಮಾಸ್ಕ್ ಹಾಕಿ ಮೈ ತುಂಬ ಪೈಪ್ಗಳೊಂದಿಗೆ ಚದುರಿದ ಕೂದಲಿನಿಂದ ಮಲಗಿದಾಳೆ ಅನ್ಸೂಯ. ಆ ಪೊಸಿಷನ್ನಲ್ಲಿ ಅವಳನ್ನ ಗುರುತಿಸೋದು ಕೂಡ ಕಷ್ಟವೇ. ಅವಳನ್ನ ನೋಡ್ತಿದ್ದಂತೆ ವೀರನಿಗೆ ಪ್ರಾಣ ಹೋದಂತಾಯಿತು. ಕೂಡಲೇ ಅವಳ ಹತ್ರ ಹೋಗಿ ಕ್ಯಾನ್ ಲಾಕ್ ಆಗಿರೋ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಅನ್ಸೂಯ ಅಂತ ಮೆಲ್ಲ ಕರೆದ. ಆದರೆ ಅನ್ಸೂಯಾಳಲ್ಲಿ ಎಂತಹ ಚಲನೆ ಕೂಡ ಇರಲಿಲ್ಲ. ಅನ್ಸೂಯ, ನಿನ್ನೆ ಕರಿತಿರೋದು ಹೇಳಮ್ಮ, ನನ್ನನ್ನು ನೋಡಿದ್ರೆ
ಚಟ್ಟದ ಮೇಲೆ ಹೆಣವಾಗಿದ್ದರೂ ಎದ್ದು ಬರ್ತೀನಿ ಅಂದಿದ್ದೆ, ಇವಾಗ ಯಾಕೆ ಹೀಗೆ ಮಲಗಿದೆಯಾ ಹೇಳು ಅಂತ ಪ್ರೀತಿಯಿಂದ ಕೇಳ್ದ ವೀರ. ಆದರೂ ಅನಸೂಯ ಮಂಪರಿನಲ್ಲಿ ಹಾಗೆ ಮಲಗಿದಾಳೆ. ಅದಕ್ಕೆ ವೀರ ಡಾಕ್ಟರ್ ಕಡೆ ನೋಡ್ದ. ಅವಳಿಗೆ ನೀಡಿರೋ ಮೆಡಿಸಿನ್ಸ್ನಿಂದ ಅವಳು ಮಂಪರಿನಲ್ಲಿದ್ದಾಳೆ. ಬಹುಶಃ ಈ ದಿನ ರಾತ್ರಿಗೆ ಅಥವಾ ನಾಳೆ ಬೆಳಿಗ್ಗೆ ಆ ಮಂಪರು ಇಳಿಯುತ್ತೆ, ಆವಾಗ ಅವಳು ಮಾತಾಡ್ತಾಳೆ. ಅಲ್ಲಿವರೆಗೆ ನೀವು ಸ್ವಲ್ಪ ಕೂಲಾಗಿರಿ. ನೀವು ಅವಳನ್ನ ನೋಡಬೇಕು ಅಂತ ಪದೇ ಪದೇ ಕೇಳ್ತಿದ್ದರಿಂದ ಇಲ್ಲಿಗೆ ಬರೋದಕ್ಕೆ ಬಿಟ್ಟೆ. ಪ್ಲೀಸ್ ಅವಳಿಗೆ ತೊಂದರೆ ಕೊಡಬೇಡಿ ಅಂದರು ಡಾಕ್ಟರ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಎಲ್ರಿಗಿಂತ ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.